ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೂರಲ್ಲಿ ಕೆಲಸ ಮಾಡಿ ತಿಂಗಳಿಗೆ 30,000ವಷ್ಟು ನೀವು ಗಳಿಸ್ಬೋದು. ಇದು ಕೇಂದ್ರ ಸರ್ಕಾರದ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಈ ಒಂದು ಜಾಬ್ಗೆ ಹೇಗೆ ಅರ್ಜಿನ ಸಲ್ಲಿಸೋದು ಅನ್ನೋದನ್ನು ಇಲ್ಲಿ ಮಾಹಿತಿನ ತಿಳಿಸ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಯುಷ್ಮಾನ್ ಭಾರತ್ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಈಗಾಗಲೇ ಈ ಒಂದು ಯೋಜನೆ ಮೂಲಕ ಹಲವಾರು ಉದ್ಯೋಗ ಅವಕಾಶಗಳನ್ನು ಸಹ ಕೇಂದ್ರ ಸರ್ಕಾರ ಇವಾಗ ಕೊಟ್ಟಿದೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಯಡಿ ಹೊಸ ಒಂದು ಉದ್ಯೋಗಾವಕಾಶ ಕೂಡ ಇವಾಗ ಬಂದಿದೆ. ಅದೇನು ಅಂದರೆ ಆಯುಷ್ಮಾನ್ ಮಿತ್ರ ಅಂತ. ಈ ಒಂದು ಕೆಲಸದ ಮೂಲಕ ನೀವು ತಿಂಗಳಿಗೆ 30,000ವರೆಗೂ ನೀವು ಹಣವನ್ನು ಗಳಿಸ್ಬೋದಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯಡಿ 1,00,000 ಜನರನ್ನು ನೇಮಕ ಮಾಡಿಕೊಂಡಿದೆ. ಮೊದಲ ಹಂತದಲ್ಲಿ ಈಗಾಗಲೇ 20,000 ಜನನ ಕೆಲಸಕ್ಕೆ ತಗೊಂಡಿದ್ದಾರಂತೆ. ಸೊ ಅದೇ ರೀತಿಯಾಗಿ ಇನ್ನೂ ಉಳಿದಂತಹ ಆಯುಷ್ಮಾನ್ ಮಿತ್ರರ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಈ ಒಂದು ಯೋಜನೆಯ ಮೂಲಕ ನೀವು ಆಯುಷ್ಮಾನ್ ಮಿತ್ರಗೆ ಅಪ್ಲೈ ಮಾಡಿ ಕೆಲಸನ ನೀವು ಪಡ್ಕೋಬೋದು. ಏನೇನು ಅಂತ ಈ ಒಂದು ಆಯುಷ್ಮಾನ್ ಮಿತ್ರಗೆ ಹೇಗೆ ಅಪ್ಲೈ ಮಾಡೋದು, ಏನೇನು ಕಂಡೀಷನ್ಸ್ ಇದೆ, ಏನೇನು ವರ್ಕ್ ಇರುತ್ತೆ ಅನ್ನೋದನ್ನು ನನಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಯುಷ್ಮಾನ್ ಭಾರತ್ ಯೋಜನೆ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಕೋಟಿಗಟ್ಟಲೆ ಭಾರತೀಯರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಉಚಿತ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಈಗ ಮೋದಿ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿ ಮಾಡಿದೆ. ಆಸ್ಪತ್ರೆಗಳಲ್ಲಿ ಈ ಒಂದು ಯೋಜನೆಯನ್ನು ಕಾರ್ಯಗೊಳಿಸಲು ಸಹಾಯ ಮಾಡಲು ಈಗ ಆಯುಷ್ಮಾನ್ ಮಿತ್ರರನ್ನು ನೇಮಕ ಮಾಡಿಕೊಳ್ತಾ ಇದೆ. ಆಯುಷ್ಮಾನ್ ಭಾರತ್ ಅನುಷ್ಠಾನಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಫಲಾನುಭವಿಗಳ ಕಾರ್ಡ್ಗಳ ಸುಗಮ ತಯಾರಿಕೆ ಮತ್ತು ರೋಗಿಗಳಿಗೆ ಬೆಂಬಲ ನೀಡುವ ಉದ್ದೇಶಕ್ಕೆ ಆಯುಷ್ಮಾನ್ ಮಿತ್ರನನ್ನು ನೇಮಕ ಮಾಡ್ಕೊಳ್ತಿದ್ದಾರೆ. ಇದರಿಂದ ನೀವು ನಿಮ್ಮ ಅಕ್ಕಪಕ್ಕದ ಒಂದು ಊರಿನಲ್ಲೇ ಇದ್ಕೊಂಡು ಕೆಲಸ ಮಾಡಿ ತಿಂಗಳಿಗೆ 15,000ರಿಂದ 30,000ವರೆಗೆ ಹಣನ ಕೂಡ ಸಂಪಾದನೆ ಮಾಡ್ಬೋದಾಗಿದೆ. ಈ ಒಂದು ಆಯುಷ್ಮಾನ್ ಮಿತ್ರಗೆ ಹೇಗೆ ಅರ್ಜಿನ ಸಲ್ಲಿಸೋದು, ಏನೇನು ಅರ್ಹತೆ ಇರಬೇಕು ಅಂದರೆ ಫಸ್ಟ್ ಅರ್ಹತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ನೀವು ಕನಿಷ್ಠವಾಗಿ PUC ಆದರೂ ನೀವು ಪಾಸಾಗಿರಬೇಕು ಮತ್ತು ನಿಮ್ಮ ಒಂದು ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ 18ರಿಂದ 35 ವರ್ಷ ವಯಸ್ಸಿನವರಾಗಿರಬೇಕಾಗತ್ತೆ. ಮತ್ತು ಇನ್ನೊಂದು ಕಂಡೀಷನ್ ಏನು ಅಂದರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗತ್ತೆ ಮತ್ತು ಕನ್ನಡ ಮತ್ತು ಹಿಂದಿ, ಇಂಗ್ಲೀಷ್ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಓದಲು ಮತ್ತು ಬರೆಯಲು ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕಾಗಿದೆ. ಮತ್ತು ಆಯುಷ್ಮಾನ್ ಮಿತ್ರ ಈ ಒಂದು ಉದ್ಯೋಗದ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ನೀವು ಎನ್ಕರೇಜ್ ಮಾಡಬೇಕು ಮತ್ತು ಆಸ್ಪತ್ರೆಯ ಕಾರ್ಯವಿಧಾನಗಳು, ಆಯುಷ್ಮಾನ್ ಕಾರ್ಡ್ಗಳನ್ನು ರಚಿಸಲು ಜನರಿಗೆ ಸಹಾಯ ಮಾಡಬೇಕು. ID-ಯನ್ನು QR ಕೋಡ್ ಮೂಲಕ ನೀವು ವೆರಿಫೈ ಮಾಡಬೇಕಾಗುತ್ತೆ ಮತ್ತು ಅದರೊಂದಿಗೆ ಡೇಟಾ ಅನ್ನೋದನ್ನು ವಿಮಾ ಏಜೆನ್ಸಿಗಳಿಗೆ ನೀವು ಸೆಂಡ್ ಮಾಡಬೇಕಾಗತ್ತೆ ಮತ್ತು ಲಿಖಿತ ಕಾರ್ಯಯೋಜನೆಗಳನ್ನು ನಡೆಸುವುದು, ಆಧಾರ್ನೊಂದಿಗೆ ಡೇಟಾ ಪರಿಶೀಲನೆಯಲ್ಲಿ ಸಹಾಯ ಮಾಡೋದು. ಅಂದರೆ ಏನೇನು ಇವಾಗ ಪೇಷಂಟ್ಗಳು ಯಾರ್ಯಾರು ಬಂದಿರ್ತಾರೆ ಅವರ ಒಂದು ಬೇಸಿಕ್ ಡೀಟೇಲ್ಸ್ ಇರ್ತಲ್ಲ ಅದನ್ನೆಲ್ಲ ನೀವು ವೆರಿಫೈ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ನೊಂದಿಗೆ ಎಲ್ಲ ಮ್ಯಾಚ್ ಆಗ್ತಿದೆಯಾ ಅನ್ನೋದನ್ನು ವೆರಿಫೈ ಮಾಡೋದು. ಈ ರೀತಿಯ ಒಂದು ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ ಈ ಒಂದು ಹುದ್ದೆನಲ್ಲಿ. ಅರ್ಜಿನ ಹೇಗೆ ಸಲ್ಲಿಸೋದು ಅಂದರೆ ಇದಕ್ಕೆ ಒಂದು ಅಧಿಕೃತ ವೆಬ್ಸೈಟ್ ಇದೆ. ಏನು ಅಂದರೆ pmjay.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಮೇನ್ ಪೇಜ್ನಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ ಮತ್ತು ಮೊಬೈಲ್ ಸಂಖ್ಯೆ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ OTP ಮೊಬೈಲ್ಗೆ ಬರುತ್ತೆ. ನೀವು OTPನ ನೀವು ಅಲ್ಲಿ ಹಾಕಿದ್ಮೇಲೆ ಕೆಲವೊಂದು ಅಪ್ಲಿಕೇಶನ್ ಬರ್ಬೋದು, ಅದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಲಾಗಿನ್ ID ಪಾಸ್ವರ್ಡು ಸಿಗುತ್ತೆ. ಅದನ್ನು ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಈ ಒಂದು ಲಾಗಿನ್ ID ಪಾಸ್ವರ್ಡನ್ನ ಹಾಕಿ ನೀವು ಲಾಗಿನ್ ಮಾಡಿದಾಗ ನಿಮಗೆ ಆಯುಷ್ಮಾನ್ ಮಿತ್ರ ಪೋರ್ಟಲ್ ಅನ್ನೋದು ಒಂದು ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮೊಬೈಲ್ ನಂಬರು ಮತ್ತು ಕ್ಯಾಪ್ಚಾ ಕೋಡನ್ನು ನಿಮಗೆ ಅದನ್ನೆಲ್ಲ ಎಲ್ಲ ಫಿಲ್ ಮಾಡಿ
ನಿಮಗೆ ಮತ್ತೆ ಒ ಟಿ ಪಿ ಸಿಗುತ್ತೆ. ಒ ಟಿ ಪಿನೆಲ್ಲ ನೀವು ಹಾಕಿ ಲಾಗಿನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಂಡ ನಂತರ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಒಂದು ಸಲ ನೀವು ಯಾರಾದರೂ ಜಾಬ್ನ ಹುಡುಕ್ತಿದ್ದೀರಂದರೆ ಇದಕ್ಕೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಸಿಕ್ಕಿದ್ರೆ ನಿಮಗೆ ಈ ಥರ ನಿಮ್ಮ ಒಂದು ಅಕ್ಕಪಕ್ಕ ಊರದಲ್ಲೇ ಇಟ್ಕೊಂಡು 15ರಿಂದ 30 ಸಾವಿರವರೆಗೂ ನೀವು ಈ ಒಂದು ಜಾಬ್ನಲ್ಲಿ ಸ್ಯಾಲ್ರಿನ ಪಡ್ಕೋಬೋದಾಗಿದೆ. ಯಾರಾದರೂ ಜಾಬನ್ನು ಹುಡುಕ್ತಾ ಇದ್ದರೆ ಖಂಡಿತವಾಗೂ ಇದಕ್ಕೆ ಟ್ರೈ ಮಾಡಿ ನೋಡಿ. ಸೊ ಇದು ಕೇಂದ್ರ ಸರ್ಕಾರದ ಒಂದು ಜಾಬ್ ಆಗಿದೆ. ಖಂಡಿತವಾಗೂ ನಿಮ್ಗೆ ಇದರಲ್ಲಿ ಯಾವುದೂ ಮೋಸ ಆಗೋದಿಲ್ಲ. ಸ್ಯಾಲ್ರಿ ಕೂಡ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಅನಿಸುತ್ತೆ. ಇದಿಷ್ಟು ಆಯುಷ್ಮಾನ್ ಮಿತ್ರ ಜಾಬ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೆ ಶೇರ್ ಸಹ ಮಾಡಿ. ಸೊ ಅವ್ರಿಗೂ ಒಂದು ಸ್ವಲ್ಪ ಜಾಬ್ ಏನಾದ್ರು ಸಿಕ್ಕಿದ್ರೆ ಅವ್ರಿಗೂ ಹೆಲ್ಪ್ ಆಗ್ಬೋದು. ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.